ಇದೇ ತಿಂಗಳು 28ನೇ ತಾರೀಕು ಬಕ್ರೀದ್ ಹಬ್ಬ. ಇದು ನಮ್ಮ ಮುಸ್ಲಿಂ ಬಾಂಧವರು ಆಚರಿಸ್ತಕ್ಕಂಥ ಒಂದು ಸರ್ವೋತ್ತಮವಾದಂಥ ಒಂದು ಹಬ್ಬ. ನಮ್ಮ ಗಂಗಾವತಿಯಲ್ಲಿ ಮುಸ್ಲಿಂ ಬಾಂಧವರ ಜೊತೆಗೂ ಕೂಡ ನಾವೆಲ್ಲ ಹಿಂದೂಗಳು ಕೂಡ ನಾವು ಅವರ ಜೊತೆಗೆ ಸಾಥ್ ಕೊಟ್ಟು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಯಾಕಂದರೆ ಹಿಂದಿನಿಂದನೂ ನಮ್ಮ ಗಂಗಾವತಿ ನಾಡಿನಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನ್ ಬಾಂಧವರು ಅಣ್ಣ ತಮ್ಮಂದಿರಿದ್ದಂತೆ ಅದೇ ತೆರನಾಗಿ ಈಗೂ ಕೂಡ ಅದೇ ರೀತಿ ಮುಂದುವರೆದಿದೆ. ಮತ್ತು ಯಾವುದೇ ಕಾರಣಕ್ಕೂ ನಾವು ನಮ್ಮಲ್ಲಿ ಭೇದ ಭಾವ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಬರ್ತಕ್ಕಂಥ ಈ ಬಕ್ರೀದ್ ಹಬ್ಬದಲ್ಲಿ ನಮ್ಮ ಗೆಳೆಯರಾಗಿರ್ತಕ್ಕಂಥ ಅಣ್ಣ ತಮ್ಮದರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸರ್ವ ಮುಸಲ್ಮಾನ ಬಾಂಧವರಿಗೆ ನನ್ನ ತುಂಬು ಹೃದಯದ ಬಕ್ರೀದ್ ಹಬ್ಬದ ಶುಭಾಶಯಗಳು. ಅವರಿಗೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯ ಕೊಟ್ಟು ದೇವರು ಒಳ್ಳೆಯದು ಮಾಡಲಿ ಮತ್ತು ಅವರೆಲ್ಲರೂ ಒಂದು ಹೆಚ್ಚಿನ ರೀತಿಯಲ್ಲಿ ಆ ಸಮಾಜದವರು ಮುಂದೆ ಬರಲಿ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತಾ ನಾವು ಇನ್ನು ಮುಂದೆ ಯಾವುದೇ ರೀತಿಯಿಂದ ನಮ್ಮ ಮುಸಲ್ಮಾನ್ ಬಂಧುವರಲ್ಲಿ ಮತ್ತು ಹಿಂದೂಗಳಲ್ಲಿ ಯಾವುದೇ ರೀತಿಯಿಂದ ತಾರತಮ್ಯ ಇಲ್ಲ, ಭೇದ ಭಾವ ಇಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಿದ್ದೇವೆ, ಒಕ್ಕಟ್ಟಾಗಿ ಹೋಗ್ತೀವಿ. ಆ ತೆರನಾಗಿ ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಅಂತ ಈ ಮೂಲಕ ನಾನು ತಿಳಿಯಪಡಿಸ್ತೇನೆ.